ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ NK. ಆನ್ಲೈನ್ ಟಿವಿಯ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ಹೌದು ವೀಕ್ಷಕರೇ, ಫಂಗಲ್ ಚಂಡಮಾರುತದ ಅವಾಂತರದಿಂದ ತುಮಕೂರಿನಲ್ಲಿ ಸುರಿದ ಮಳೆಗೆ ತುಮಕೂರು ನಗರದ ವಾರ್ಡ್ ನಂಬರ್ 29ರ 1ನೇ ಕ್ರಾಸ್ನಲ್ಲಿರುವ ಪದ್ಮಾ ಎಂಬುವರಿಗೆ ಸೇರಿದ ಮನೆಯ ಗೋಡೆಯು ಕುಸಿದಿದ್ದು, ನಿಮ್ಮ ಆನ್ಲೈನ್ ಟಿವಿ ಸುದ್ದಿಯನ್ನು ಬಿತ್ತರಿಸಿದ ಹಿನ್ನೆಲೆ ಅಧಿಕಾರಿಗಳು ಸುದ್ದಿಯನ್ನು ಕಂಡು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ. ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್. ನಾವು ಮಳೂರ್ದಿನಿ ತುಮಕೂರಲ್ಲಿ ಇರೋದು. ಈ ಗಾಳಿ 4 ಸಲ ಮನೆ ಬಿದ್ದೋಗ್ತಿರೋದು. ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಹೊರತು ಒಬ್ರು ಹೆಲ್ಪ್ ಮಾಡಲ್ಲ. ಈಗ ನಾನು ಒಬ್ಳೇ ಇರೋದು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಈಗ ನೋಡ್ಕೊಳೋದು ಅದು ಯಾರೂ ಇಲ್ಲ. ಈಗ ನಂಗೆ ಇರೋಕ್ಕೂ ಜಾಗ ಇಲ್ಲ. ಈಗ ಏನಾದರೂ ಹೆಲ್ಪ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಂತ ಇದ್ದೀನಿ. ಮೇಡಮ್, ಯಾರು ಇದ್ರು ಮನೆಯಲ್ಲಿ? ನಾನು ಈಗ ಅಮ್ಮ ಅಪ್ಪ ಇಲ್ವಲ್ಲ, ಈ ಸದ್ಯಕ್ಕೆ ಅಕ್ಕ ಭಾವ ಇದ್ದಾರೆ. ಈಗ ನಾನು ಅಕ್ಕ ಮತ್ತೆ ಅಕ್ಕನ ಮಗ ಒಬ್ರು 3 ಜನ ಮನೆ ಕಂಡಿದ್ವು. ಬೆಳಗ್ಗೆ 8 ಗಂಟೆಗೆ ಈ ತರ ಆಗಿರೋದು. ಈಗ ಬೇರೆ ಕಡೆ ಹೋಗಕ್ಕೂ ಜಾಗ ಇಲ್ಲ. ಈಗ ಹಂಗಾಗಿದೆ. ಮಕ್ಕಳು ಯಾರು ಇದ್ರ ಮನೆಯಲ್ಲಿ? ಮಕ್ಕಳು ಚಿಕ್ಕ ಪಾಪು ಇದೆ ಒಂದು. ಸುದ್ದಿ ನಡೆದಿತ್ತು, ಅದನ್ನ ಟಿವಿಲೆಲ್ಲ ನೋಡಿ ಇವತ್ತು ಮಲ್ಲೂರ್ ಸೆಕ್ರೆಟರಿ ಮತ್ತೆ ಅದ್ರ ಕಡೆಯಿಂದ ಅಧಿಕಾರಿಗಳು ಬಂದು ಇವತ್ತು ಏನೇನು ಆಧಾರಗಳು ಇದಾವೆ ಅದೆಲ್ಲ ತಗೊಂಡೋಗಿ ನಮ್ಗೆ ಅದ್ರಲ್ಲಿ ಏನಾಗುತ್ತೋ ಅದನ್ನ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋಗಿದ್ದಾರೆ. ಅದು ನಮ್ ಬಗ್ಗೆ ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡು, ಪಾಸ್ಬುಕ್, ಇದು ಐಡೆಂಟಿ ಕಾರ್ಡ್, ಇಷ್ಟೆಲ್ಲ ಆಧಾರ ತಗೊಂಡೋಗಿದ್ದಾರೆ. ನಮಸ್ಕಾರ. ಸಮಾಜ ಸೇವಕ ಮತ್ತು ಮಲ್ಯಾದ ನಾನು. ಮೊನ್ನೆ ಮಳೆ ಬಂದಿರೋದ್ರಿಂದ ನಮ್ಮ ಮಳ್ಳೂರಿನಲ್ಲಿ ಒಂದು ಮನೆ ಬಿದ್ದೋಗಿತ್ತು. ಅದು ಮಾಧ್ಯಮದಲ್ಲಿ ಬಂದಿರ್ತದೆ. ಅದನ್ನು ನಾನು ನೋಡಿ ಕೂಡಲೇ ಈ ಮನೆಗೆ ಬಂದು ಈ ಜಾಗದಲ್ಲಿ ಸರ್ಕಾರಿ ಅಧಿಕಾರಿಗಳು ಅವರು ಕೂಡ ಬಂದು ಆ ಮನೆಯಲ್ಲಿ ಪ್ರತಿಯೊಂದು ಜಾಗವನ್ನು ಪರಿಶೀಲನೆ ಮಾಡಿ ಅವರಿಗೆ ಸರ್ಕಾರಿ ಸಿಗುವಂಥ ಅನುದಾನಕ್ಕೋಸ್ಕರ ಪ್ರತಿಯೊಂದು ದಾಖಲೆಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಇದರಲ್ಲಿ ಏನಪ್ಪ ವಿಷಯ ಅಂದರೆ, ನಮ್ಮ ತುಮಕೂರು ನಗರದ ಮಳ್ಳೂರ್ದಿನಿಯ ಭಾಗದಲ್ಲಿ ಸುಮಾರು 2022ರಲ್ಲೂ ಕೂಡ ಇದೇ ರೀತಿಯಲ್ಲಿ ಸುಮಾರು 13 ಮನೆ ಬಿದ್ದೋಗಿತ್ತು. ಆ ಟೈಮ್ನಲ್ಲೂ ನಮ್ಮ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಏನಂದರೆ, ನಮ್ಮ ತುಮಕೂರಿನಲ್ಲಿ ಬಹಳ ಮನೆಗಳು ಬಿದ್ದೋಗಿದ್ದರೆ ಆ ಜಾಗದಲ್ಲಿ ಸರ್ಕಾರದಿಂದ ಅನುದಾನ ಬೇಗನೆ ಸಿಗ್ತಾ ಇದೆ ಅಂದರೆ ನಮ್ಮ ತುಮಕೂರು ಜಿಲ್ಲಾ ಆಡಳಿತ ತುಂಬ ಶ್ರಮೆ ವಹಿಸಿ ಬಡವರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.